ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು, ಸೋರಠ ಮತ್ತೆ ಛಂದಸ್ಸನ್ನ ತಿಳ್ಕೊಳ್ಳೋಣ. ಸಾನಿ ಸರಳ ರಸ ಮಾತು ಬಾನಿ ಸುನಿ ಭರತು ಬ್ಯಾಕುಲು ಭಯೇ ಲೋಚನ ಸರೋರುಹ ಸ್ರವತ್ ಸಿಂಚತ್ ಬಿರಹ ಉರ್ ಅಂಕುರ ನಯೇ सो दसा देखत समय तेहि बिसरी सबहि सुधी देह की तुलसी सराहत सकल सादर सीव सहज स्नेह की भरतु कमल कर जोरी धीर धुरंधर धीर धरी बचन अमिय जनु बोरी देत उचित उत्तर सबहि मोहि उपदेशु दीन गुरु नीका प्रजा सचिव सम्मत सबही का मातु उचित धरी आयसु दीन्हा अवसी सीस धरी चाहवु कीन्हा गुरु पितु मातु स्वामी हित बानी सुनी मन मुदित करिय भली जानी उचित की अनुचित किए बिचारू धर्म जाई सिरि पातक भारू तुम्ह तो देहूं सरल सिख सोई जो आचरत मोर भले होई यद्यपि यह समुझत हऊ नीके तदपि होत परितोष न जीके अब तुम्ह बिनय मोरी सुनी लेहू मोहि अनुहरत सिखावनु देहूं ऊतरु देवू क्षमब अपराधु दुखित दोष गुण ಗನಹಿ ನ ಸಾಧು. ಇವು ಚೌಪಾಯಿಗಳು, ಸೋರಠ ಮತ್ತು ಛಂದಸ್ಸು. ಈಗ ಇದನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸರಳತೆಯ ರಸದಲ್ಲಿ ಅದ್ದಿದಂತಹ ಅಂತಂದ್ರೆ ತುಂಬಾ ಸರಳವಾದ ಮಾತಲ್ಲಿ ತಾಯಿ ಅವನಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾಳೆ, ನೀನು ಈ ರೀತಿ ಗುರುಗಳೇನು ಹೇಳಿದಾರೋ ಅದನ್ನು ನೀನು ಪಾಲನೆ ಮಾಡಪ್ಪ, ನಿನಗೆ ಒಳ್ಳೆಯದಾಗುತ್ತೆ ಅಂತೆಲ್ಲ ಆ ಸರಳತೆಯ ರಸದಲ್ಲ ಅದ್ದಿದಂತಹ ತಾಯಿಯ ಮಾತುಗಳನ್ನು ಕೇಳಿ ಭರತನಿಗೆ ವ್ಯಾಕುಲತೆ ಆಗುತ್ತೆ. ನೋಡಿ, ನಾವಿಲ್ಲಿ ಒಂದು ವಿಷಯವನ್ನ ತಿಳ್ಕೊಳ್ಳೋದಿದೆ. ಯಾರಿಗಾದ್ರೂ ಇದ್ದಕ್ಕಿದ್ದ ಹಾಗೆ ಮಂತ್ರಿಗಳೆಲ್ಲ ಬಂದು ನೀನು ರಾಜ ಆಗು ಅಂತಂದ್ರೆ ಅವನು ಯೋಚನೆನೂ ಮಾಡಿರೋದಿಲ್ಲ. ನನ್ನ ಅಣ್ಣಂದು ಇದು ಸಿಂಹಾಸನ, ನನ್ನ ಅಣ್ಣ ಇಲ್ಲಿ ರಾಜಭಾರ ಮಾಡಬೇಕು ಅಂತ ಅವನು ಆ ರೀತಿ ಕನ್ಸ್ಕೊಂಡಿರ್ತಾನೆ. ಅವನು ಗೊತ್ತೇ ಇರೋದಿಲ್ಲ ಈ ವಿಚಾರ ಎಲ್ಲ. ಇದ್ದಕ್ಕಿದ್ದಂಗೆ ಎಲ್ಲರೂ ಬಂದು ನೀನು ರಾಜ ಆಗು ಅಂತಂದ್ರೆ ಹೇಗಿರುತ್ತೆ? ನಾವಾಗಿದ್ರೆ ನಮಗೆ ಎಷ್ಟು ಸಂತೋಷ ಆಗ್ತಿತ್ತು ಅಲ್ವಾ? ಬಯಸದೇ ಬಂದ ಭಾಗ್ಯ ಇದು ಅಂತ ನಾವು ಕುಣಿದಾಡ್ಬಿಡ್ತಾ ಇದ್ವಿ ಅಲ್ವಾ? ಆದ್ರೆ ಇಲ್ಲಿ ಎಲ್ಲರ ಮಾತು, ಅದರಲ್ಲೂ ಕೂಡ ತಾಯಿ ಕೌಸಲ್ಯ ಮಾತನ್ನ ಕೇಳಿ ಭರತ ವ್ಯಾಕುಲನಾಗ್ತಾನೆ. ಅವನ ಕಣ್ಣುಗಳಿಂದ ಸರೋರುಹಗಳು ನೀರನ್ನ ಸುರಿಸ್ತಾ ಹೃದಯದಲ್ಲಿ ಮೊಳಕೆ ಹೊಡೆದಿದ್ದಂತಹ ವಿರಹಾಂಕುರಗಳಿಗೆ ಇನ್ನೂ ಸ್ವಲ್ಪ ನೀರೇರಿದ್ರೆ ಹೇಗಾಗುತ್ತೋ ಹಾಗಾಗತ್ತೆ. ಅವನ ಸ್ಥಿತಿಯನ್ನು ನೋಡಿ ಎಲ್ಲರೂ ಕೂಡ ಮೈಮರಿತಾರೆ. ಅಣ್ಣನಿಗೋಸ್ಕರ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನಪ್ಪ ಇವರು ಅಂತಂದ್ಬಿಟ್ಟು. ಅಂದರೆ ತನ್ನ ತಾಯಿ ಕೌಸಲ್ಯ ತನ್ನ ಮಗ ಆಗಬೇಕಾಗಿತ್ತು, ರಾಜ ಅಲ್ವಾ, ರಾಮ ಆಗಬೇಕಾಗಿತ್ತು. ಆದರೆ ಇಲ್ಲಿ ಅವಳೇ ಬಂದು ನೀನು ರಾಜ ಆಗು ಅಂತ ಹೇಳ್ತಿದ್ದಾಳಲ್ಲ, ಅದನ್ನೆಲ್ಲ ಕೇಳಿ ಅವನಿಗೆ ಕರಳೆ ಕಿತ್ತು ಬಂದಾಗತ್ತೆ. ಮತ್ತು ಅವನಿಗೆ ರಾಮನ ವಿರಹ ಇತ್ತಲ್ಲ, ಅದು ಇನ್ನೂ ಸ್ವಲ್ಪ ಜಾಸ್ತಿ ಆದಂಗಾಗುತ್ತೆ. ಆ ಸ್ಥಿತಿಯನ್ನು ನೋಡಿ ಅಲ್ಲಿದ್ದವ್ರು ಎಲ್ಲರೂ ಕೂಡ ಮೈ ಮರೆತು ಬಿಡ್ತಾರೆ. ಭರತನ ಈ ಸಹಜವಾದಂತಹ ಭ್ರಾತೃ ಪ್ರೇಮ ಇದೆಯಲ್ಲ, ಇದು ಲೋಕಕ್ಕೆ ಆದರ್ಶ ಅಂತಂದ್ಬಿಟ್ಟು ಎಲ್ಲರೂ ಕೊಂಡಾಡ್ತಾರೆ ಅಂತಂದ್ಬಿಟ್ಟು ತುಳಸಿದಾಸರು ಹೇಳ್ತಾರೆ. ಅಷ್ಟು ಪ್ರೀತಿಸ್ತಾನೆ ಭರತ ರಾಮನನ್ನ. ಧೈರ್ಯ ಧುರಂಧರನಾದ ಅಂದರೆ ಧೈರ್ಯವಂತ ಭರತ. ಅಂಥ ಧೈರ್ಯ ಧುರಂಧರನಾದ ಭರತನೇ ಧೈರ್ಯವನ್ನ ತಂದ್ಕೊಳ್ತಾನೆ. ಅಂದ್ರೆ ಅವನು ಧೈರ್ಯವನ್ನ ಕಳ್ಕೊಂಡ್ಬಿಟ್ಟಿದ್ದ. ಅಂತ ಧೈರ್ಯ ಧರ್ಮ ಧುರಂಧರ ಅವನು ಸ್ವಲ್ಪ ಧೈರ್ಯವನ್ನ ತಂದ್ಕೊಂಡು ಇವಾಗ ಮಾತಾಡ್ಲೇಬೇಕು. ಎಲ್ಲರೂ ಫೋರ್ಸ್ ಮಾಡ್ತಾ ಇದ್ದಾರೆ ರಾಜ ಆಗು ಅಂತಂದ್ಬಿಟ್ಟು. ಈಗ ನಾನು ಮಾತಾಡಲೇಬೇಕು ಅಂತಂದ್ಬಿಟ್ಟು ಅವನೇನು ಮಾಡ್ತಾನೆ, ಧೈರ್ಯವನ್ನು ತಂದ್ಕೊಂಡು ತನ್ನ ಕರಕಮಲಗಳನ್ನು ಜೋಡಿಸ್ಕೊಂಡು ಅಮೃತ ಸಿಕ್ತವಾದಂತಹ ಅಂದರೆ ಅಮೃತದಲ್ಲಿ ಮುಳುಗಿಸಿದ್ರೆ ಎಷ್ಟು ರುಚಿ ಇರುತ್ತೋ, ಎಷ್ಟು ಹಿತವಾಗಿರುತ್ತೋ ಅಂಥ ಅಮೃತ ಸಿಕ್ತವಾದಂಥ ವಾಕ್ಯಗಳಿಂದ ಎಲ್ಲರನ್ನು ಕೂಡ ಸಮಾಧಾನಗೊಳಿಸೋದಕ್ಕೆ ಶುರು ಮಾಡ್ತಾನೆ. ಈಗೇನು ಹೇಳ್ತಾನೆ ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ. ಗುರುಗಳು ನನಗೆ ಒಳ್ಳೆ ಬುದ್ಧಿವಾದವನ್ನ ಹೇಳಿದ್ದಾರೆ, ಮತ್ತೆ ಪ್ರಜಾಜನರಿಗೂ ಮಂತ್ರಿಗಳಿಗೂ ಕೂಡ ಅದು ಸಮ್ಮತಾನೆ. ಅಂದ್ರೆ ಏನು, ಅವರು ಕೂಡ ಇದನ್ನ ಒಪ್ಕೊಂಡಿದ್ದಾರೆ, ಅಂದ್ರೆ ಅವ್ರಿಗೆ ಒಪ್ಪಿಗೆ ಇದೆ ಈ ಮಾತಲ್ಲಿ.
ಗುರುಗಳು ಏನು ಹೇಳ್ತಾ ಇದ್ದಾರೋ ಅದು ಪ್ರಜಾಜನರಿಗೂ ಮಂತ್ರಿಗಳಿಗೂ ಕೂಡ ಒಪ್ಪಿಗೆ ಇದೆ. ಮತ್ತು ತಾಯಿಯವರು ಕೂಡ ಅದೇ ಸರಿ ಅಂತ ಉಪದೇಶ ಮಾಡಿದ್ದಾರೆ ನನಗೆ. ನಾನು ಕೂಡ ಖಂಡಿತವಾಗಿ ಅದನ್ನು ಶಿರಸಾವಹಿಸಿ ಹಾಗೆ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಗುರುಗಳು, ತಂದೆ ತಾಯಿ, ಪ್ರಭುಗಳು, ಮಿತ್ರರು ಇವರ ಮಾತನ್ನು ಒಳ್ಳೆಯದು ಅಂತ ತಿಳ್ಕೊಂಡು ಸಂತೋಷದಿಂದ ನಾವು ಸ್ವೀಕಾರ ಮಾಡಬೇಕು. ಆಮೇಲೆ ಉಚಿತ ಅನುಚಿತಗಳನ್ನು ಆಲೋಚನೆ ಮಾಡೋದ್ರಿಂದ ಧರ್ಮ ನಾಶ ಆಗುತ್ತೆ. ದೊಡ್ಡವ್ರು ಹೇಳಿದ್ದಾರೆ ಅಂತಂದಮೇಲೆ ಅದನ್ನು ನಾವು ಮಾಡ್ತಾ ಹೋಗ್ಬೇಕು. ಇದು ಒಳ್ಳೆಯದಾ, ಇದು ನನಗೆ ಸರಿ ಹೋಗುತ್ತಾ, ಹಾಗೆಲ್ಲ ನಾವು ಯೋಚನೆ ಮಾಡಬಾರ್ದು. ಅದರಿಂದ ಧರ್ಮನಾಶ ಆಗುತ್ತೆ, ತಂದೆ ಮೇಲೆ ಪಾಪದ ಹೊರೆ ಏರುತ್ತೆ. ನೀವು ಕೂಡ ನನಗೆ ಹಿತಕರವಾದಂಥ ವಿಷಯಗಳನ್ನೇ ಬೋಧಿಸ್ತಾ ಇದ್ದೀರಾ. ಇದನ್ನು ಕೂಡ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನಗೂ ಗೊತ್ತಿದೆ ನೀವೆಲ್ಲ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆದರೂ ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ, ನೀವೆಲ್ಲ ಹೇಳ್ತಾ ಇರೋದು ಕರೆಕ್ಟೇ, ನನ್ನ ಮನಸ್ಸಿಗೂ ಗೊತ್ತಾಗ್ತಾ ಇದೆ. ಆದರೂ ಕೂಡ ನನಗೆ ಯಾಕೋ ಸಂತೋಷ ಆಗ್ತಾ ಇಲ್ಲ. ಅಂದರೆ ನನ್ನ ಮನಸ್ಸಿಗೆ ಇದೆಲ್ಲ ಕೇಳಿದ್ರೂ ಕೂಡ ಸಂತೋಷ ಅನ್ನೋದು ಆಗ್ತಾ ಇಲ್ವಲ್ಲ, ನಾನೇನು ಮಾಡಲಿ? ನೀವೆಲ್ಲರೂ ಕೂಡ ನನ್ನ ಒಂದು ಭಿನ್ನಹವನ್ನು ಕೇಳಿ. ನನ್ನ ಒಂದು ರಿಕ್ವೆಸ್ಟ್ ಇದೆ, ನನ್ನ ಒಂದು ಪ್ರಾರ್ಥನೆ ಇದೆ, ಅದನ್ನು ಕೇಳಿ. ನನ್ನ ಯೋಗ್ಯತೆಗೆ ಅನುಸಾರವಾಗಿ ನನಗೆ ಬುದ್ಧಿವಾದವನ್ನು ಹೇಳಿ. ನಾನು ಯಾರು, ಏನು, ನನ್ನ ಯೋಗ್ಯತೆ ಏನು, ಇದನ್ನು ತಿಳ್ಕೊಂಡು ನೀವು ನನಗೆ ಬುದ್ಧಿವಾದವನ್ನು ಹೇಳಬೇಕೇ ಹೊರತು ಆ ಪರಿಸ್ಥಿತಿಗೆ ಅನುಕೂಲವಾಗಿ ನೀವು ಬುದ್ಧಿ ಹೇಳ್ತಾ ಇದ್ದೀರಾ. ನಾನು ನಿಮಗೆ ಎದುರು ವಾದಾಡ್ತಾ ಇದ್ದೀನಿ ಅಥವಾ ಎದುರು ಮಾತಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಳ್ಳದೆ ನನ್ನನ್ನು ಕ್ಷಮಿಸಿ. ಸಾಧು ಜನರು ಇರ್ತಾರಲ್ಲ, ಅವರು ನೊಂದಿರ್ತಾರಲ್ಲ, ಅವರ ಗುಣದೋಷಗಳನ್ನೆಲ್ಲ ಅವರು ಗಮನಿಸೋದಿಲ್ಲ. ಅಂದರೆ ಅರ್ಥ ಏನು, ನೊಂದವರು ಆ ನೋವಲ್ಲಿ ಏನೋ ಒಂದು ಮಾತಾಡ್ತಾರೆ, ಹೇಗೋ ನಡ್ಕೊಳ್ತಾರಲ್ಲ, ಅವರಿಗೆ ಗೊತ್ತಿರೋದಿಲ್ಲ ನಾನು ಏನು ಮಾತಾಡ್ತಾ ಇದ್ದೀನಿ, ಹೇಗೆ ನಡ್ಕೊಳ್ತಾ ಇದ್ದೀನಿ ಅಂತಂದ್ಬಿಟ್ಟು. ಅದಕ್ಕೆ ಈಗ ನಾನು ಏನಾದರೂ ಹೇಳಿದ್ರೆ ನೊಂದಿರೋನು ಏನೋ ಹೇಳ್ತಾ ಇದ್ದಾನೆ ಬಿಡು ಅಂತ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಭರತ ತನ್ನ ಮಾತನ್ನು ಇಡೋದಕ್ಕೆ ಪೀಠಿಕೆಯನ್ನು ಹಾಕ್ತಾ ಇದ್ದಾನೆ. ಇವನ ಮನಸ್ಸಲ್ಲಿ ಏನಿದೆ ಅನ್ನೋದು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.